ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಸೊಸೆ ಕೊಟ್ಟಿರುವಂತ ದೂರಿನಿಂದ ನಿರ್ದೇಶಕ ಎಸ್ ನಾರಾಯಣ್ಗೆ ಸಂಕಷ್ಟ ಎದುರಾಗಿದೆ. ನಿರ್ದೇಶಕ ಎಸ್ ನಾರಾಯಣ್ ನಿವಾಸದಲ್ಲಿ ಪವಿತ್ರರನ್ನ ಕರ್ಕೊಂಡು ಹೋಗಿ ಮಹಜರು ಮಾಡಲಾಗಿದೆ. ಸೊಸೆ ಪವಿತ್ರರನ್ನ ಪೊಲೀಸರು ಕರೆದೊಯ್ದು ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಮುಗಿಸಿದ್ದಾರೆ. ಎಸ್ ನಾರಾಯಣ್ ಅವರ ಆರ್ ನಗರದ ನಿವಾಸದಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಮಹಜರು ನಡೆಸಿ ಪೊಲೀಸರಿಂದ ಪವಿತ್ರರ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ. ಈಗ ಎಸ್ ನಾರಾಯಣ್ ಅವರ ವಿರುದ್ಧ ಏನು ವರದಕ್ಷಿಣೆ ಕಿರುಕುಳದ ಆರೋಪ ಬಂತಲ್ಲ, ಈಗ ನೇರವಾಗಿ ಸೊಸೆ ಕೊಟ್ಟಂತ ದೂರು, ಅರ್ಥಾತ್ ಪವಿತ್ರ ಕೊಟ್ಟಿರೋ ಅಂತ ದೂರು ಈಗ ಪವಿತ್ರರನ್ನ ಕರೆದುಕೊಂಡು ಹೋಗಿ ಆರ್ ನಗರದಲ್ಲಿ ಇರೋ ಅಂತ ನಿರ್ದೇಶಕ ಎಸ್ ನಾರಾಯಣ್ ಅವರ ನಿವಾಸದಲ್ಲಿ ಸ್ಥಳ ಮಹಜರನ್ನ ಮಾಡಿಸಲಾಗಿದೆ. ಸೊ ಈ ಮೂಲಕ ನಿರ್ದೇಶಕ ಎಸ್ ನಾರಾಯಣ್ಗೆ ಸಂಕಷ್ಟ ಎದುರಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಈಗ ಆರ್ ನಗರದ ನಿವಾಸದಲ್ಲಿ ಪವಿತ್ರರನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಪ್ರಕ್ರಿಯೆ ಮುಗಿಸಿದ್ದಾರೆ. ಇನ್ನು ನೋಟಿಸ್ ಕೊಡೋದು ಅಷ್ಟೇ ಬಾಕಿ ಇರೋದು ಎಸ್ ನಾರಾಯಣ್ ಅವ್ರಿಗೆ. ಈಗ ಶಿವಕುಮಾರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಈಗ ಆಲ್ರೆಡಿ ಸ್ಥಳ ಮಹಜರು ಮಾಡಲಾಗಿದೆ. ಪವಿತ್ರರನ್ನ ಕರೆದುಕೊಂಡು ಹೋಗಿ ಎಸ್ ನಾರಾಯಣ್ ಅವರ ನಿವಾಸದಲ್ಲಿ ಆರ್ ನಗರದಲ್ಲಿ ಈಗೇನಿದ್ರು ಮುಂದಿನ ಪ್ರಕ್ರಿಯೆಯನ್ನ ಪೊಲೀಸರು ಆರಂಭ ಮಾಡಬೇಕಾಗಿದೆ. ಶಿವಕುಮಾರ್, ಮಧುಸೂದನ್, ಎಸ್ ನಾರಾಯಣ್ ವಿರುದ್ಧವಾಗಿ ಸೊಸೆ ಪವಿತ್ರ ನೀಡಿರುವಂತಹ ವರದಕ್ಷಿಣೆ ಕಿರುಕುಳ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಡಿಪಿ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿರುವಂತದ್ದು. ಅಂದ್ರೆ ಡೌರಿ ಪ್ರೊಹಿಬಿಷನ್ ಆಕ್ಟ್ ನಲ್ಲಿ ಪವಿತ್ರ ಅವರ ಪತಿ ಪವನ್ A1 ಆರೋಪಿ ಆದ್ರೆ ಎಸ್ ನಾರಾಯಣ್ A2 ಆರೋಪಿ, ಜೊತೆಗೆ ಎಸ್ ನಾರಾಯಣ್ ಅವರ ಪತ್ನಿ ಭಾಗ್ಯವತಿ A3 ಆರೋಪಿ ಇರುವಂತದ್ದು. ಪವಿತ್ರ ಕೊಟ್ಟಂತ ದೂರಿನ ಆಧಾರದಲ್ಲಿ FIR ದಾಖಲು ಮಾಡಿಕೊಂಡಿರುವಂತಹ ಜ್ಞಾನಭಾರತಿ ಪೊಲೀಸರು ಅಲ್ಲಿ ಘಟನಾ ಸ್ಥಳಕ್ಕೆ ಹೋಗಿ ಮಾಜರ್ ಮಾಡುವಂತಹ ಕೆಲಸವನ್ನ ಕಳೆದ 2 ದಿನಗಳ ಹಿಂದೆ ಮಾಡಿರುವಂತದ್ದು. ಖುದ್ದು ಪವಿತ್ರರನ್ನ ಎಸ್ ನಾರಾಯಣ್ ಅವರ ಆರ್ ನಗರದ ಬಾಡಿಗೆ ಮನೆ ನಿವಾಸಕ್ಕೆ ಕರ್ಕೊಂಡೋಗಿ ಮಾಜರ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಆಕೆ ದೂರಿನಲ್ಲಿ ಆರ್ ನಗರದ ನಿವಾಸದಲ್ಲಿ ನನಗೆ ಅವಾಚ್ಯವಾಗಿ ನಿಂದಿಸಿ ಮನೆಯಿಂದ ಹೊರಗಡೆ ಹಾಕುವಂತ ಕೆಲಸವನ್ನ ಪತಿ ಪವನ್, ಮಾವ ಎಸ್ ನಾರಾಯಣ್ ಹಾಗೂ ಅತ್ತೆ ಭಾಗ್ಯವತಿ ಮಾಡಿದ್ದಾರೆ ಅಂತೇಳಿ ಆಕೆ ಜ್ಞಾನಭಾರತಿ ಪೊಲೀಸರಿಗೆ ಕೊಟ್ಟಂತ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದು. ಹೀಗಾಗಿ ಪವಿತ್ರರನ್ನ ಕರ್ಕೊಂಡೋಗಿ ಮಾಜರ್ ಮಾಡುವಂತ ಕೆಲಸವನ್ನು ಜ್ಞಾನಭಾರತಿ ಪೊಲೀಸರು ಮಾಡಿದ್ದಾರೆ. ಜೊತೆಗೆ ಪ್ರಕರಣ ನಡೆದಿರುವಂತದ್ದು ಆರ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ, ಆಕೆ ವಾಸವಿರುವಂತದ್ದು ಜ್ಞಾನಭಾರತಿ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ. ಹೀಗಾಗಿ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಬಂದು ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಜ್ಞಾನಭಾರತಿ ಪೊಲೀಸರು FIR ದಾಖಲು ಮಾಡಿ ಆಕೆಯಿಂದ ಹೇಳಿಕೆಗಳನ್ನ ಪಡ್ಕೊಂಡು, ಜೊತೆಗೆ ಆಕೆ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತಹ ಕೆಲವೊಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರೈಮರಿ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿ ಘಟನಾ ಸ್ಥಳಕ್ಕೆ ಹೋಗಿ ಮಾಜರ್ ಮಾಡುವಂತ ಕೆಲಸವನ್ನ ಜ್ಞಾನಭಾರತಿ ಇನ್ಸ್ಪೆಕ್ಟರ್ ರವಿ ನೇತೃತ್ವದ ತಂಡ ಮಾಡಿರುವಂತದ್ದು. ಜೊತೆಗೆ ಕ್ರೈಮ್ ಆಫ್ ಇನ್ಸಿಡೆಂಟ್ ಅಂದ್ರೆ ಘಟನಾ ನಡೆದಿರುವಂತದ್ದು ಆರ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿರೋದ್ರ ಹಿನ್ನೆಲೆಯಲ್ಲಿ ಇವತ್ತು ಕೇಸ್ ಫೈಲ್ ಅನ್ನ ಆರ್ ನಗರ ಪೊಲೀಸರಿಗೆ ವರ್ಗಾವಣೆ ಮಾಡಲಿಕ್ಕೆ ಸದ್ಯ ಜ್ಞಾನಭಾರತಿ ಪೊಲೀಸರು ಸಿದ್ಧತೆಯನ್ನು ನಡೆಸಿರುವಂತದ್ದು. ಕೇಸ್ ಫೈಲ್ ಅಧಿಕೃತವಾಗಿ ಟ್ರಾನ್ಸ್ಫರ್ ಆದಂತ ನಂತರದಲ್ಲಿ ಎಸ್ ನಾರಾಯಣ್, ಅವರ ಪುತ್ರ ಪವನ್ ಹಾಗೂ ಅವರ ಪತ್ನಿ ಭಾಗ್ಯವತಿ ಏನಿದ್ದಾರೆ 3 ಜನಕ್ಕೂ ಕೂಡ ನೋಟಿಸ್ ಅನ್ನ ಕೊಟ್ಟು 3 ದಿನಗಳ ಒಳಗಾಗಿ ವಿಚಾರಣೆಗೆ ಕರೀಲಿಕ್ಕೆ ಸದ್ಯ ಆರ್ ನಗರ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.